ಹೇಳಿ ಸರ್. ಸರ್ ಈಗ ಕಟ್ಟಕ್ ಆಗಲ್ಲ. ಈಗ ನಮ್ ಏನ್ ಮಾಡ್ತೀರಿ ಮಾಡಿ ಸರ್. ಈಗ ನಾವು ಮೈಸೂರಿಲ್ಲ ಅಲ್ಲೂ ಇಲ್ಲ ಆಯ್ತಾ, ಅಲ್ಲೂ ಮನೆ ಬಾಡಿಗೆ ಮಾಡಿ ಖಾಲಿ ಮಾಡಿ ಅಂದ್ಬಿಟ್ಟು ನಿಮ್ ಮನೆ ಕೆಳಗಡೆನೆ ಇದೀವಿ ನಾವು. ನಿಮ್ ಮನೆ ಆ ಕಡೆ ಬಂದ್ರೆ ಸುಮ್ನೆ ನಿಮ್ಗೆ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಎಲ್ಲ ನೋಡ್ತಾರೆ ಅನ್ನೋ ಉದ್ದೇಶಕ್ಕೆ ಅಷ್ಟೇನೆ ನಾವು ನಿಮ್ ಮನೆ ಮುಂದ್ಗಡೆ ಬಂದು ನಿಲ್ಸೋದಿಲ್ಲಮ್ಮ. ಸರಿನಾ? ನಿಮ್ಗೆ ನಾವು ಟೈಮ್ ಕೊಟ್ರೆ ನಮಗೆ ಏನಾರ ಒಂದ್ಸಿ ಸಾಲನಾರ ಮಾಡಿ ಕಟ್ತೀವಿ. ನೀವು ಸಾಲ ಮಾಡಿ ಕಟ್ತೀವಿ ಅನ್ನೋದಲ್ಲಮ್ಮ ನಿಮ್ದು ದೊಡ್ಡ ಇದು. ಅವತ್ತು ಬಂದು ನಿಮ್ಮ ಯಜಮಾನ್ರು ಎಷ್ಟು ಸರಿ ಬಂದು ಆಫೀಸ್ ಬಂದು ತಿರುಗ್ತಿದ್ರು ಹೇಳಿ. ಅದನ್ನ ಅರ್ಥ ಮಾಡ್ಕೋಬೇಕು. ಕೊಟ್ಟಿದ್ದಾರೆ ಒಂದ್ ಕಷ್ಟ ಕಾಲದಲ್ಲಿ ಬಂದು ಲೋನ್ ಕೊಟ್ಟಿದ್ದಾರೆ, ಅದೇ ತರ ನಾವು ರಿಟರ್ನ್ ಮಾಡ್ಬೇಕು ಅನ್ನೋದನ್ನ ನಿಮ್ ಮನ್ಸಲ್ಲಿ ಇರ್ಬೇಕು. ಅದು ಸುಮ್ನೆ ನಾನು ಕಟ್ಟೋದೇ ಇಲ್ಲ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಹೆಂಗ್ ಬೇಕಾದ್ರೂ ಇರಿ ಅಂತ ಹೇಳ್ಬಿಟ್ರೆ ಅದೇ ದೊಡ್ಡದಾಗ್ಬಿಡ್ತಾ? ನಿಮ್ದೇ ಸರಿ ಏನ್ಬಿಡ್ತಾರೆ ಹಾಗಾದ್ರೆ? ಈಗ ಇಷ್ಟು ಮಾತಾಡಿದ್ರಲ್ವಾ, ನಮ್ಮ ಯಜಮಾನ್ರು ಬಂದು ಕೇಳಿದ್ರು, ನೀವ್ ಕಟ್ತಿರ್ತಾರೆ ನಾವ್ ಕಟ್ತಿರ್ಸಮು, ಏನೋ 3 ವಾರ ಕಷ್ಟ ಅಂತ ಕೇಳ್ಕೊಂಡಿವಿ ಆಯ್ತಾ. ನೀವ್ ಇಷ್ಟೇ ಮಾತಾಡೋರು, ನೀವ್ ಕಟ್ಟಿರ್ಸ್ಬಿಟ್ಟದ್ಯಾ ಹೇಳಿ ಸರ್. ನೀವೇ ದುಡ್ಡನ್ನ ನಾವು ಕಟ್ತಿರ್ಸಲ್ಲ ಹಾಗಾದ್ರೆ ನಿಮ್ದು ನೀವು ಕಟ್ತಲಿ ಸರ್ ಅಂದ್ಬಿಟ್ಟು ಏನಾದ್ರು ಲೋನ್ ಕೊಟ್ರಾ? ನೀವು ಕಟ್ಟಲ್ಲ ಸರ್ ಅಂದ್ಬಿಟ್ಟು ನಮ್ಗೆ ಏನಾದ್ರು ದುಡ್ಡು ಕೊಟ್ಟಿದ್ರ? ನೀವು ಹೇಳಿ ನೀವೇನೆ. ಸಮಯ ಬಂದ್ರು ಕೊಡ್ಲೇಬೇಕು ಸರ್, ಸಮಯ ಬಂದ್ರು ಕೊಡ್ಲೇಬೇಕು. ಸಮಯಕ್ಕೆ ಆಗ ನಿಮ್ಗೆ ಸಾಲ ಕೊಟ್ಬಿಟ್ಟು ನಾವೇ ಮತ್ತೆ ನಿಮ್ದು ಕಂತು ನಾವೇ ಕಟ್ಟುವ? ನೀವೇ ಕಟ್ಟಾರಿ ಕಂಪ್ನಿ ಹೇಳ್ತಾರ ಮಾತಾಡ್ತಾ ಏನು ಹಾಗಾದ್ರೆ? ಸಮಯಕ್ಕೆ ಕೊಡ್ಲೇಬೇಕು ಅಂದ್ರೆ ಏನ್ ಇರುತ್ತೆ ಹಾಗಾದ್ರೆ? ಹಾ ಅಲ್ಲ, ಕಂಪ್ನಿಗೆ ಏನ್ ಲಾಸ್ ಆಗೋಗುದಿಲ್ಲ. ಏನ್ ಲಾಸ್ ಹಾಗಾದ್ರೆ? ನಿಮ್ಗೆ 1 ಲಕ್ಷ ಲೋನ್ ಕೊಟ್ಬಿಟ್ಟು ಸುಮ್ಮನೆ ಇದ್ಬಿಟ್ರೆ ಅದು ಲಾಸ್ ಅಲ್ವಾ ಅದು? ಅದೇ ಲಾಸ್ ಆಗಲ್ಲ ಅಂತ ಹಾಗಾದ್ರೆ 1 ಲಕ್ಷ ನೀವೇ ಸಾಲ ಕೊಟ್ಬಿಡಿ ನಮ್ಗೆ, ಹಾಗಾದ್ರೆ ಲಾಸ್ ಅಲ್ವಾ ಅದು? ನಾವು ಕಟ್ಟಿಲ್ಲ ನಿಮ್ಗೆ ಲಾಸ್ ಅಲ್ವಾ? ನೀವು ನಿಮ್ ಸಂಘದಲ್ಲಿ ನೀವು ಒಂದ್ ಸಂಘದಲ್ಲಿ ಇದೀರಲ್ವಾ? ಒಂದ್ ನಿಮಿಷ ಶಾರದಮ್ಮ ಅವ್ರೆ, ಒಂದ್ ನಿಮಿಷ ನನ್ ಮಾತು ಕೇಳಿ ನೀವು, ಸರಿನಾ? ನಿಮ್ಗೆ ಇಷ್ಟ ಬಂದಂಗೆ ನೀವು ಮಾತಾಡೋದಕ್ಕೆ ಹೋಗ್ಬಿಡಿ, ಸರಿನಾ? ನಾವು ಬಂದು ನಿಂತ್ಕೊಂಡು ನಿಮ್ ಮನೆ ಮುಂದ್ಗಡೆ ಕೂಗಾಡ್ಬಿಟ್ರೆ ನಮ್ದು ಇದಾಗಲ್ಲ. ನಮ್ಗೇನಿಲ್ಲ, ನಾವು ಮಾಡೋದೇ. ಒಂದ್ ನಿಮಿಷ ನಾನು ಹೇಳೋದನ್ನ ಕೇಳಿ ಶಾರದಮ್ಮ ಅವ್ರೆ, ಫಸ್ಟ್ ನಾನು ಹೇಳೋದನ್ನ ಮಾತಾಡೋದು ಕೇಳಿ. ನಾನು ಪಕ್ಕದಲ್ಲಿ ನಿಂತ್ಕೊಂಡ್ರೆ ಬೆಳಿಗ್ಗೆ ಸಾಯಂಕಾಲ ಗಂಟೆ ಜನ ನೋಡಿದ್ರೆ ಏನಂತಾರೆ? ಎಲ್ಲ ಎಜುಕೇಟೆಡ್ಸ್ ಇರೋದು. ನಮ್ಮ ಮೈಸೂರಲ್ಲಿ ಯಾರೋ ಅನ್ಎಜುಕೇಟೆಡ್ಸ್ ಯಾರೋ ಜಾಸ್ತಿ ಇರಲ್ಲ, ಸರಿನಾ? ನೋಡಿದವ್ರು ಏನಂತಾರೆ? ಹಾಗಾದ್ರೆ ನೀವು ಈ ತರ ಮಾಡಿದಿರಾ ಸರ್, ಹಿಂಗ್ ಮಾಡಿದಾರೆ ಅಂತ ಹೇಳಿದ್ರೆ ಜನಕ್ಕೆ ಯಾರನ್ನ ತಪ್ಪು ಅಂತ ಹೇಳ್ತಾರೆ ಅವರು? ನಮ್ಮನ್ನ ತಪ್ಪು ಅಂತ ಹೇಳ್ತಾರ? ಟೈಮ್ ಕೊಟ್ಟಿದೀವಮ್ಮ, ಟೈಮ್ ಕೊಟ್ಟಿಲ್ಲ ಅಂತಲ್ಲ ನಿಮ್ಗೆ, ಟೈಮ್ ಕೊಟ್ಟಿದೀವಿ, ಸರಿನಾ? ಟೈಮ್ ಕೊಟ್ಟು 1 ವಾರ ನೀವು ದುಡ್ಡೇ ಕಟ್ಟಿಲ್ಲ, ಸರಿನಾ? ಇವಾಗ ಇನ್ನೂ ಟೈಮ್ ಬೇಕು ಅಂದ್ರೆ ಇನ್ನು 2 ದಿನ ಅಂತ ಕೊಡ್ತಾರೆ. ನಾವೇನು ಮಂತ್ಲಿ ಇನ್ಸ್ಟಾಲ್ಮೆಂಟ್ ಕೊಟ್ಟಿದೀವ ನಿಮ್ಗೆ? ಮಂತ್ಲಿ ಇನ್ಸ್ಟಾಲ್ಮೆಂಟ್ ಕೊಟ್ಟಿದೀವಿ ಹೇಳಿ? ಮಂತ್ಲಿನ ವೀಕ್ಲಿನ ನೀವು ತಗೊಂಡಿರೋದು? ಕೊಡಬೇಕು, ಟೈಮ್ ಕೊಡಬೇಕು. ಕೊಟ್ಟಿದೀವಲ್ಲ 1 ವಾರದ EMI ಕಟ್ಟಿಲ್ವಲ್ಲ ನೀವು? ಕಟ್ಟಿಲ್ಲ ಅಂದ್ರೆ ಇನ್ನೆಷ್ಟು ದಿನ ಕೊಡ್ತೀರಾ? ಶಾರದಮ್ಮ ಅವ್ರೆ, ನಿಮ್ಮ ಮನೆ ಮುಂದ್ಗಡೆ ಬಂದು ನಿಂತ್ಕೊಳ್ಳೋದು ನಮ್ಗೇನು ಗೊತ್ತಲ್ಲ ಶಾರದಮ್ಮ ಅವ್ರೆ. ನಮ್ಗೂ ಅದಂತ ಇದಿದೆ, ಸರಿನಾ? ಬಂದು ನಿಂತ್ಕೊಂಡು ನಮ್ಮ ಕೆಲಸನೇ ಅದು, ಬಂದು ನಿಂತ್ಕೋತೀವಿ, ದುಡ್ಡು ಕಟ್ಟಿ ಶಾರದಮ್ಮ ಅವ್ರೆ ಅಂತಂದ್ರೆ ನೀವು ಕಟ್ಟಬೇಕು, ಸರಿನಾ? ಇಲ್ದಾದ್ರೆ ಎಲ್ಲಿ ಕಟ್ಟೋಣ ಅಂದ್ಬಿಟ್ಟು ಅದನ್ನ ಯೋಚನೆ ಮಾಡ್ಬೇಕಿತ್ತು. ಆಫೀಸ್ ಬಾಗ್ಲಿಗೆ 20 ಸರಿ ಬರ್ತಾ ಇದ್ರಲ್ಲ, ಅವಾಗ ಯೋಚನೆ ಮಾಡ್ಬೇಕಿತ್ತು. ಮುಂದೆ ಈ ತರ ಪ್ರಾಬ್ಲಮ್ ಆಗುತ್ತೆ, ಹಿಂಗೆ ತೊಂದರೆ ಆಗುತ್ತೆ ಅಂತ 3-4 ಜನದ್ದು ದುಡ್ಡು ತಗೋಬೇಕಾದ್ರೆ ಯೋಚನೆ ಮಾಡ್ಬೇಕಿತ್ತು ಅದನ್ನ. ಈಗ 3-4 ಜನದ್ದು ದುಡ್ಡು ತಗೊಂಡು ನೀವು ಊರಿಗೆ ಬಂದ್ಬಿಟ್ಟು ನೀವು ಇವಾಗ್ಲೂ ದುಡ್ಡು ಕಟ್ಟಲ್ಲ ಅಂತಂದ್ರೆ ಹೆಂಗ್ ಹೇಳಿ? ಇಲ್ಲ ಸರ್, ನೀವೇನಾರ ಮಾಡ್ಲಿ ಕಟ್ಟಕ್ ಆಗಲ್ಲ. ನಿಮ್ಮ ಇವ್ರ ಹತ್ರ ಬಂದು ಮಾತಾಡ್ತೀವಿ ನಾವು, ಧರ್ಮಸ್ಥಳ ಇವ್ರ ಹತ್ರ ನಿಮ್ಮ ಯಾರು ಇರ್ತಾರಲ್ಲ ಅವ್ರ ಜೊತೆ ಬಂದು ಮಾತಾಡ್ತೀವಿ ಬಿಡಿ. ಮಾತಾಡ್ತೀವಿ ಬಿಡಿ ಸರ್, ಮಾತಾಡ್ತೀವಿ ಬಿಡಿ. ನೀವು ಟೈಮ್ ಕೊಡ್ತೀರಾ ಸರ್ ಅಂತ ಕೇಳ್ತೀವಿ, ಅವ್ರನ್ನ ನಾವು ಕೇಳ್ತೀವಿ ಸರ್. ನೀವು ನಿಂಗೆ ಟೈಮ್ ಕೊಡ್ತಿದ್ದೀರಾ ಸರ್ ಬೇರೆ ಕಡೆ ಎಲ್ಲಾದ್ರು ಅಂತ ಅವ್ರನ್ನ ಕೇಳ್ತೀವಿ ಬಿಡಿ ನಾವು. ಹಂಗಿದ್ರೂ ಪ್ರಾಬ್ಲಮ್ ಆಗುತ್ತೆ, ಹಿಂಗಿದ್ರು ಪ್ರಾಬ್ಲಮ್ ಬಿಡಿ. ನೀವು ಇದೇ ತರ ಟೈಮ್ ಕೊಟ್ಟಿದ್ದೀರಾ ಅಂತ ಕೇಳ್ತೀವಿ ಬಿಡಿ. ಸರಿ ಆಯ್ತು ಬಿಡಿ, ಸರಿ ಬಿಡಿ ಆಯ್ತು ಬಿಡಿ, ಏನು ತೊಂದರೆ ತಗೊಳ್ಳಲ್ಲ. ಯಾಕೆ ಹೋಗಾಡ್ತಾ ಇರೋದು ಇದು ಮಾಡಿ. ಏಕವಚನದಲ್ಲಿ ಮಾತಾಡ್ತಿಲ್ಲ ಶಾರದಮ್ಮ ಅವ್ರೆ, ನಾವ್ ಹೆಂಗ್ ರೆಸ್ಪೆಕ್ಟ್ ಕೊಡ್ತಾ ಇದೀವಿ ಅದೇ ತರ ನೀವು ಕೊಟ್ಬಿಟ್ಟು ತಗೊಳ್ಳಿ, ಸರಿನಾ? ಏಕವಚನದಲ್ಲಿ ಮಾತಾಡ್ಬಿಡೋದು ದೊಡ್ಡದಲ್ಲ. ಕೊಡಿ ಪರವಾಗಿಲ್ಲ, ಆಯ್ತು ನೀವು ಕೂಗಾಡ್ಬಿಟ್ಟು ನೀವು ಎದುರಿಸ್ಬಿಟ್ರೆ ಏನಿಲ್ಲ. ಕೊಡಿ ಶಾರದಮ್ಮ, ಆಯ್ತು ಕೊಡಿ, ಕಂಪ್ಲೇಂಟ್ ಏನೋ ಕೊಡ್ತೀನಿ ಅಂತಿದ್ರಲ್ಲ, ಕೊಡಿ ಆಯ್ತು ಕೊಡಿ. ನಾನು ಹೇಳ್ತೀನಿ ಕೊಡಿ. ನಿಮ್ಮನ್ನ ಸರಿ ಅಂತಾರ ನಮ್ಮನ್ನೇ ಸರಿ ಅಂತಾರ ಕೇಳೋಣ ಬಿಡಿ. ಸರಿ ಆಯ್ತು, ನಿಮ್ಮನ್ನೇ ಸರಿ ಅಂದ್ರೆ ನೀವೇ ಸರಿಯಾಗಿದ್ರೆ ಕಂಪ್ಲೇಂಟ್ ಕೊಡಿ ಶಾರದಮ್ಮ ಅವ್ರೆ, ಸರಿನಾ? ಕೊಡಿ. ನಮ್ದು ಕಂಪ್ನಿಯಿಂದ ಏನ್ ಪ್ರೊಸೀಜರ್ ಇದೆ ಅದನ್ನ ನಾವು ಮಾಡ್ತೀವಿ, ನಿಮ್ದು ಏನಿದೆ ನೀವು ಮಾಡಿ, ಸರಿನಾ? ಅದರಿಂದ ಅದಕ್ಕೇನು ತೊಂದರೆ ಏನಿಲ್ಲ. ಸರ್ ಇಲ್ಲಿ ಕೇಳಿ ಸರ್, ನೀವೇ ಸುಮ್ಮನೆ ಪಡ ಮಾತಾಡ್ಕೋದ್ರೆ ಮಾತಾಡೋಕೆ ಅವಕಾಶ ಕೊಟ್ಟಲ್ವಾ?
ನೀವು ಮಾತಾಡ್ತಾ ಇರೋದು ಇವ್ರ ಆಫೀಸ್ ಬಗ್ಗೆ ನೀವೇ ಎಷ್ಟು ಸರಿ ಒಂದ್ ನಿಮಿಷ ಇವ್ರ ಆಫೀಸ್ ಬಗ್ಗೆ ನೀವೇ ಎಷ್ಟು ಸರಿ ಬಂದಿದ್ದೀರಾ ಹೇಳಿ ಸರ್ ಕೇಳಿ ಹೆಚ್ಚಿನ ಅಲ್ಲ ಇಲ್ಲಪ್ಪ ಇಲ್ಲಿ ಸರ್ ಒಂದಿನ ಇತ್ತೊಂದು ಬನ್ನೂರು ಬರ್ತೀರಾ ಅಂದ್ರೆ ಬಂದು ಆಫೀಸ್ ಬಗ್ಗೆ ಬರೋದು ಅಲ್ಲ ಸರ್ ಬಂದಿಲ್ಲ ಲೋನ್ ಅಪ್ಲೈ ಮಾಡೋದಕ್ಕೆ ಸರ್ ಅವ್ರು ಬಂದಿಲ್ಲ ಲೋನ್ ಅಪ್ಲೈ ಮಾಡೋದಕ್ಕೆ ಇಷ್ಟೊಂದು ಮಾತಾಡಿದ್ರೆ ಹೆಂಗ ಕಟ್ಟಕ್ಕಾಯ್ತದೆ ಇವಾಗ ಸ್ವಲ್ಪ ಪ್ರಾಬ್ಲಮ್ ಆಗದ ಅವ್ರು ಮಂಗಳವಾರದಿಂದ ಕಟ್ಕೊ ಹೋಯ್ತೀವಿ ಅಂತ ಹೇಳ್ವಾ ಏನ್ ಸರ್ ನೀವು ನೀವುನು ಅರ್ಥ ಮಾಡ್ಕೋಬೇಕು ನೀವುನು ಎಷ್ಟು ಕಲೆಕ್ಷನ್ ಪ್ರೆಸರ್ ಇದೆ ಎಷ್ಟು ಸರಿ ಬರ್ತಾ ಇದಾರೆ ಅಂತ ನೀವೇ ಅರ್ಥ ಮಾಡ್ಕೋಬೇಕು ನೀವು ನಮ್ ಮಾತಾಡಕ್ ಬಿಡುದಿಲ್ಲ ನೀವೇ ಮಾತಾಡ್ತಾ ಇದೀರಾ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಅಲ್ಲಿ ಹೋಗಿ ಮಾತಾಡ್ಬಿಟ್ರೆ ಕಟ್ಟಿಸ್ಕೊಬಿಡ್ತೀರಾ ನಿಜವಾಗ್ಲೂ ಅವ್ರು ಕಟ್ಕೊಡ್ತಾರ ಅವ್ರು ಕಟ್ಟೋದಲ್ಲ ನೀವ್ ಹೇಳ್ತಾ ಇದ್ರಲ್ಲ ಎಲ್ಲ ಕಡೆ ಟೈಮ್ ತಗೊಂಡಿದೀವಿ ಅಂತ ಹಂಗೆ ಟೈಮ್ ಕೊಟ್ಟಿದ್ದೀರಾ ಸರ್ ಅಂತ ಕೇಳ್ತೀವಿ ಬಿಡಿ ಅವ್ರನ್ನ ಧರ್ಮಸ್ಥಳದವ್ರು ಎಲ್ಲ ಪ್ರತಿನಿಧಿಗಳೆಲ್ಲ ಹೋಗಿ ಅವರೆಲ್ಲ ಸಾಲ ಕಡ್ದೇನೆ ಹೆಂಗೆ ಇದಾರ ಈಗ ನಾನು ಹೇಳ್ತಾ ಇರೋದನ್ನ ನೀವು ಕೇಳಿ ನಿಮ್ಗೆ ಕಷ್ಟ ಅಂತಂದಾಗ ನಾವು ಲೋನ್ ನೀವು ಯಾವ ತರ ಇದು ಮಾಡಿದ್ರಿ ಅಥವಾ ಕೊಡ್ಲಿಲ್ಲ 1 ಲಕ್ಷ ಬೇಕು ಅಂತ ಕೂತ್ಕೊಂಡಾಗ 1 ಲಕ್ಷ ಕೊಡ್ಲಿಲ್ವಾ ಒಂದೇ ಸರ್ ಈಗ ವಟ ಅಂತಂದ್ರೆ ಏನ್ ಮಾತಾಡ್ ಕೇಳಿಸ್ಬೇಕಾಯ್ತದೆ ಒಂಚೂರು ಅವಕಾಶನೇ ಕೊಡ್ತಾ ಇಲ್ವಲ್ಲ ಮಾತಾಡೋಕೆ ನೀವು ನಾವು ನೀವಾ ನೀವು ಅವಕಾಶ ಕೊಡ್ತಾ ಇಲ್ಲ ನಿಮ್ ಪಾಡು ಸರಿ ಮಾತಾಡೋದೆಲ್ಲ ನಿಮ್ಮ ಇವರೇ ತಾನೆ ಶಾರದಮ್ಮ ಅವ್ರ ತಾನೆ ಕೊಡ್ತೀನಿ ಅದೇ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾರಲ್ಲ ಅವರೇ ತಾನೆ ಇನ್ನೇನ್ ಸರ್ ಇನ್ನೇನ್ ಮಾಡ್ತಾರ ಈಗ ಕಟ್ಟುಕಾಗ್ದಾರ ನಿಮ್ಗೆ ದುಡ್ಡು ಕೊಟ್ಬಿಟ್ಟು ನೀವೇ ಕಂಪ್ಲೇಂಟ್ ಕೊಟ್ಬಿಟ್ರೆ ನಿಮ್ಮನ್ನೇ ಸರಿ ಅನ್ಬಿಡ್ತಾರಾ ಈ ಕಟ್ಟಲ್ಲ ಅಂತ ಹೇಳ್ತಾ ಇಲ್ವಲ್ಲ ಕಟ್ಟಲ್ಲ ಅಂತ ಟೈಮ್ ಕೊಟ್ಟಾಗಿದೆ ನಿಮ್ಗೆ ಅಮ್ಮ ಇದು ವಾರದ್ದು ಕಂತು ಸರಿನಾ ವಾರಕ್ಕೆ ಟೈಮ್ ಕೊಟ್ಟಾಗಿದೆ 1 ವಾರ ದುಡ್ಡೇ ಕೊಟ್ಟಿಲ್ಲ ಕೇಳ್ಕೊಳ್ಳಿ ಮಂಗಳವಾರ ಕಂಡ ಇನ್ನೂ ಟೈಮ್ ಬೇಕು ಅಂದ್ರೆ ಇನ್ನೂ ಎಷ್ಟು ದಿನ ಅಂತ ಟೈಮ್ ಕೊಡ್ತಾರೆ ಹಾಗಾದ್ರೆ ಟೈಮ್ ಕೊಡೋರು ಕೊಡ್ತಾರ ಮಂಗಳವಾರ ಕಂಟ ಈಗ ಕಟ್ಟಕ್ಕಾಗಲ್ಲ ಮಂಗಳವಾರ ತನಕ ನಾನು ಟೈಮ್ ಕೊಡ್ತೀನಿ ಏನಿದೆ ಕ್ಲಿಯರ್ ಮಾಡ್ಕೊತೀರಾ ಕ್ಲಿಯರ್ ಮಾಡ್ತೀರಾ ಅಮೌಂಟು ಕ್ಲಿಯರ್ ಮಾಡಕ್ ಅಷ್ಟು ದುಡ್ಡು ಅಮೌಂಟ್ ಮಡಿಕೊಂಡಿದ್ರೆ 2 ವಾರದಿಂದ ಈಗ ಮಂಗಳವಾರ ಆಗಿ 15 ದಿನದ ಮೇಲೆ ಆಯ್ತಪ್ಪ ನೀವು ಕಟ್ಟಿ ವಾರ ಕಂಟ ಇರಿ ಅಂತ ಹೇಳ್ತಾ ಇಲ್ಲ ಏನಾರ ಒಂದ್ ವ್ಯವಸ್ಥೆ ಮಾಡ್ಕೋತಾರ ಅಲ್ಲಿ ತನಕ ಒಂದೇ ಉಸಿರು ಮಾತಾಡ್ತಿದ್ರಲ್ಲ ಒಂದ್ ಚೂರು ಗ್ಯಾಪೇ ಕೊಡಲ್ಲ ಅಷ್ಟೊಂದು ಕಂಪ್ಲೇಂಟ್ ಕೊಡ್ತೀವಿ ಅಂದ್ರೆ ನೀವು ತಾನೇ ನಾವೇನಾದ್ರೂ ಹೇಳಿದ್ವಿ ಕಂಪ್ಲೇಂಟ್ ಕೊಡ್ತೀವಿ ಧರ್ಮಸ್ಥಳ ಆಫೀಸ್ಗೆ ಹೋಯ್ತೀನಿ ಅಂದ್ರೆ ಹೋಗಿ ಅವ್ರಿಗೆಲ್ಲ ಕಟ್ಟಿಸ್ಕೋಗಿ ಸರಿ ಬಿಡಿ ಆಯ್ತು ಧರ್ಮಸ್ಥಳದ ಆಫೀಸ್ಗೆ ಹೋಗಿ ಕಟ್ಟಿಸ್ಕೊಡಿ ಅಲ್ಲಿಂದ ಒಂಚೂರು ಹೆಚ್ಚು ಬಂದು ಅವ್ರಿಗೇನಾರು ಹೆಚ್ಚು ಕಮ್ಮಿ ಆದ್ರೆ ನಿಮ್ದು IDFC ಆಫೀಸೇ ಇರಬಾರ್ದು ಹಂಗ್ ಮಾಡ್ತೀವಿ ಸರಿಮಾ ಆಯ್ತಮ್ಮ ಅದೇನ್ ಮಾಡ್ಕೊಡ್ತೀವಿ ಪ್ರೊಸೀಜರ್ ಮಾಡ್ಕೊಳ್ಳಿ ನೋಡೋಣ ಆಯ್ತು ಕಟ್ ಇಷ್ಟೊಂದು ಯಾವ ಸಂಘದವ್ರು ದೌರ್ಜನ್ಯ ಯಾರು ಮಾಡ್ತಿಲ್ಲ ನೀವು ಮಾತಾಡ್ತೀವಿ ಅವ್ರು ನಮ್ಗೆ ಟೈಮ್ ಕೊಡ್ತಾರ ಕಟ್ಟಿಲ್ಲ ಅಂದ್ರೆ ಕಂತ್ ಬ್ಯಾಲೆನ್ಸ್ ಸ್ವಲ್ಪ ಹಾಕ ಹಿಂಗ್ ಮಾಡ್ಕೊತೀನಿ ಸೂಸೈಡ್ ಮಾಡ್ಕೊತೀನಿ ಅಂತ ಹೇಳ್ತಾರ ನೀವು ನಾವಲ್ಲ ಜೀವ ಮಾಡ್ತಾರೆ 1 ನಿಮಿಷ ಸಾಲ ಕೊಡ್ಬಿಟ್ಟು ನಿಮ್ಮನ್ನ ಸತ್ತೋಗಿ ಅಂತ ಯಾರಾದ್ರೂ ಸಾಲ ಕೊಡ್ತಾರ ಅದಕ್ಕೆ ಸರ್ ಇನ್ನು 4 ದಿನ ಗಂಟೆ ಅಲ್ಲಿ ಆಫೀಸ್ ಮುಚ್ಚೋದದ ಕಂಪ್ನಿ ಮುಚ್ಚೋದ ಸರ್ ಇನ್ನು 4 ದಿನ ನೀವು ಹಂಗೆ ದುಡ್ಡು ಕಟ್ಟಿಸ್ಕೊಬೇಡಿ ಬಿಟ್ಬಿಡಿ 4 ದಿನ ಏನಾದ್ರೂ ಇದಕ್ಕೆ ಹೋಗ್ತಾರಲ್ಲ ಅವ್ರ ಕಲೆಕ್ಷನ್ಗೆ ಮುಚ್ಚೋಗುತ್ತೆ ನೋಡಿ ಕಟ್ಟದವ್ರು ಕೇಳೋದೇ ಇಲ್ಲ 2 ವಾರ 3 ವಾರ ಕೇಳೋದೇ ಇಲ್ಲ ಅವ್ರಿಗೆ ಕೇಳ್ತಾ ಇರೋದು ನಿಮ್ಮಲ್ಲಿ ಹಿಂಗ್ ಇದೆಯಾ ಸರ್ ಪ್ರೊಸೀಜರ್ ಅಂತ ನಾವು ಅದನ್ನೇ ಕೇಳೋದು ಅಷ್ಟೇ ಬೆಲ್ಲ ಸಂಘಕ್ಕೆ ಹೋಗಿ ಕೇಳ್ಕೊ ಬರ್ಬೇಕು ಧರ್ಮಸ್ಥಳ ಒಂದಕ್ಕೆಲ್ಲ ಎಲ್ಲ ಆಯ್ತು ಯಾರು ಉದ್ದಾರ 1 ನಿಮಿಷ ಅವ್ರ ನೀವು ಅಂತ ಹೇಳಿದ್ರಲ್ಲ ನೀವು ನಮಗೂ ಕಳ್ಸ್ಕೊಡಿ ಒಂದ್ ಕದ್ದು ಬಂದಿಲ್ಲ ಸಾಲ ಮಾಡಿ ಇಲ್ಲಿ ಬೇಕಾಗಿಲ್ಲ ಅದು ನಿಮ್ಗೇನು ಮಾತು ಬಂದ್ಬಿಡುತ್ತಂತ ಮಾತಾಡ್ಬೇಡಿ ಅಲ್ಲ ಕಟ್ಟೋದೇ ಇಲ್ಲ ಕಟ್ಟಿಸ್ಕೋಗಿ ಹೋಗಿ ಧರ್ಮಸ್ಥಳದವ್ರ ಆಫೀಸ್ಗೆ ಕಟ್ಟಿಸ್ಕೋಗಿ ಆಮೇಲೆ ಏನಾಗೋಯ್ತದೆ ಏನು ಆಗಲ್ಲ ಅಲ್ಲ ಸರ್ ಸಾಲ ಮಾಡಿದೀವಿ ಕಷ್ಟ ಅಂತ ಬಂದಿರೋದು ಅಷ್ಟೇ ಹೊರತು ದುಡ್ಡು ಹೊತ್ಕೊಂಡೇನು ಬಂದ್ಬಿಟ್ಟು ನಿಮ್ ಮನೆ ಮುಂದ್ಗಡೆ ನಿಂತ್ಕೋಬೋದಿತ್ತು ಯಾಕೆ ನಿಂತಿಲ್ಲ ಹೇಳಿ ಬನ್ನಿ ಅಲ್ಲ ಬಂದ್ ನಿಂತ್ಕೊಳ್ಳಿ ಕಷ್ಟ ಬಂದಿರೋದಕ್ಕೆ ನಾವು ಬಾಡಿಗೆ ಮನೆ ಮಾಡ್ಕೊ ಬಂದಿದ್ದಿಲ್ಲ ಅಂದ್ರೆ ಮಾಡ್ಕೊಂಡಿದ್ದೀರಾ ನೀವು ಹಂಗನ್ಬಿಟ್ಟು ಬಂದು ನಿಂತ್ಕೊಂಡ್ರೆ ಏನಂತಾರಮ್ಮ ನಿಂತ್ಕೊ ಬನ್ನಿ ಆಯ್ತು ಅದೇ ಆಮೇಲೆ ಏನನ್ಬಿಡ್ತಾರೆ ನಿಮ್ಗೆ ಹಿಂಗೆ ಸಂದೇನು ನಿಂತ್ಕೊಳ್ಳಿ ಸರಿ ಬಿಡಿಮ್ಮ ಆಯ್ತು ಸರಿ ಆಯ್ತು ಹೇಳ್ತಿದ್ದೀರಲ್ವಾ ಬಿಡಿ ಆಯ್ತು ಮತ್ತೆ ಮಾತಮ್ಮ ಚೆನ್ನಾಗಿ ಮಾತಾಡ್ತೀನಿ ಅಂತ ನೀವು ಬ್ಲಾಕ್ ಮೇಲ್ ಮಾಡ್ತಾ ಇರೋದು ನೀವು ಬಿಡಿ ಆಯ್ತು ನಾವಲ್ಲ ನೀವು ಬ್ಲಾಕ್ ಮೇಲ್ ಮಾಡ್ತಾ ಧರ್ಮಸ್ಥಳಕ್ಕೆ ಹೋಯ್ತೀನಿ ಇಲ್ಲಿಗೆ ಹೋಯ್ತೀನಿ ಅಂತ ನೀವು ಬ್ಲಾಕ್ ಮೇಲ್ ಮಾಡ್ತಾ ಇರೋದು ನಾವೇನು ಬ್ಲಾಕ್ ಮೇಲ್ ಮಾಡ್ತಾ ಇಲ್ಲ ಅಲ್ಲ ಒಬ್ಬೊಬ್ರಾಗಿ ಕಾಲ್ ಮಾಡ್ತಾ ಇರೋದು ಅವ್ರೊಬ್ಬರಾದ್ಮೇಲೆ ಇವ್ರಾದ್ಮೇಲೆ ಇವ್ರು ನೀವು ಮಾಡ್ತಾರಮ್ಮ ಕಟ್ಕೊಡ್ತೀನಿ ಅಂತ ಹೇಳ್ತಾ ಇಲ್ವಾ ಎಲ್ಲಾರ್ಗು ಹೇಳ್ತಾ ಇಲ್ವಾ ಇದು 4-5 ದಿನ ಟೈಮ್ ಕೊಡಿ ಕಟ್ಕೊಡ್ತೀವಿ
ಅಂತ ಹೇಳ್ತಾವ್ರೆ. ಯಾರ ಮನೆ ಸಾಲ ಆದ್ರೂ ಪರವಾಗಿಲ್ಲ, ಸಾಲ ತಗೊಂಡಿವಿ ತೀರಿಸ್ಬೇಕು ಕಟ್ತೀವಿ ಅಂತ ಹೇಳ್ತಾವ್ರೆ. ಅಲ್ಲಿಗೆ ಹೋಯ್ತೀನಿ ಇಲ್ಲಿಗೂ ಅವರೆಲ್ಲ ಬಂದು ಕಟ್ಬಿಟ್ಟಾರ ಸರ್. ಯಾರು ಕಟ್ಟಲ್ಲ, ನಮ್ಮ ದುಡ್ಡ ನಾವೇ ಕಟ್ಟಬೇಕು. 4 ಜನ ಮಾತಾಡ್ದವ್ರು ಯಾರು ಕಟ್ಟಲ್ಲ, ನೀವು ಕಟ್ಟಲ್ಲ. ನಾವು ತಗೊಂಡಿದೀವಿ ನಮ್ಮ ಕಂತ ಕಟ್ತೀವಿ. ಅಷ್ಟು ವರ್ಷದಿಂದ ಸಂಘ ಮಾಡ್ಕೊ ಬಂದ್ಬಿಟ್ಟು ಏನೋ ನಮ್ ಗ್ರಾಚಾರ ಕಡಿಮೆ ಆಗಿ ಹಿಂಗೆಲ್ಲ ನಡೆದೋಯ್ತು, ಏನು ಮಾಡೋಕ್ಕಾಗಲ್ಲ. ಬಂದ್ಬಿಟ್ಟು ಆಫೀಸಲ್ಲಿ ಕೂತ್ಕೊಂಡು ಮಾತಾಡ್ಬಿಟ್ಟು ಇದ್ ಮಾಡ್ಬೇಕಮ್ಮ. ನೀವು ಎಲ್ಲ ಇದ್ಕೊಂಡು ಏನ್ ಫೋನ್ ಮಾಡಿದ್ರೆ ಕಟ್ ಮಾಡೋದು ಇದ್ ಮಾಡೋದು ಹಂಗೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನೇನ್ ಮಾಡ್ತಾರೆ ಮತ್ತೆ? ಆಫೀಸ್ಗೆ ಎಲ್ಲಿ ದುಡ್ಡಿದ್ರೆ ತಕ ಬಂದು ಕಟ್ಬಿಟ್ಟು ಮಾತಾಡ್ಬಿಟ್ಟು ನಿಮ್ಮ ತಂದೆಯವರೆಲ್ಲ ಬರ್ತಾ ಇದ್ದಿದ್ದು ಆಫೀಸ್ಗೆ, ಅವ್ರೇನಾದ್ರು ಬಂದಾಗ ಹಿಡಿದು ಕಟ್ಟಾಕ್ಬಿಡ್ತಿದ್ರಾ? ಬಂದ್ ಮಾತಾಡ್ಕೊಂಡು ಹೋಗ್ಬೇಕು. ಹಿಂಗೆಲ್ಲ ಸರ್ ಕಷ್ಟ ಆಗಿದೆ ಸರ್, ಇವತ್ತೆಲ್ಲ ನಾಳೆ ಕಟ್ಕೊಡ್ತೀವಿ ಅಂತ ಹೇಳ್ಬೇಕು. ಅದ್ಬಿಟ್ಟು ನಿಮ್ ಕಡೆ ನೀವು ಇಟ್ಕೊಬಿಟ್ರೆ ನೋವಾಗಿರತ್ತೆ, ಕೈ ಮುರಿದೋಗಿ ಕೈ ನೀವು ನೋವಾಗಿರತ್ತೆ. ಇಟ್ಕೊಬಿಟ್ರೆ ನಮ್ಮ ಪಾಡಿಗೆ ನಾವೇನು ಕುತ್ಕೋತಾ ಇಲ್ಲ. ಮಂಗಳವಾರ ಗಂಟೆ ಟೈಮ್ ಕೊಡಿ, ಮಂಗಳವಾರ ಕಟ್ನಿಲ್ಲ ಅಂದಾಗ ಮಾತಾಡಿ. ಸುಮ್ಮನೆ ಅಲ್ಲಿಗೆ ಹೋಯ್ತೀನಿ ಇಲ್ಲಿಗೆ ಹೋಯ್ತೀನಿ ಬಂದು ಇಟ್ಕೊಬಿಟ್ರೆ ಏನು ದುಡ್ಡು ಸಾಲ ತೀರೋಯ್ತದ? ಆ ಮನೆ ಇಲ್ಲ ಅಂತ ಇನ್ನೊಂದು ಮನೆ ಬಾಡಿಗೆ ಖಾಲಿ ಮಾಡ್ಕೋದ್ರೆ ಆವಾಗ ಏನು ಮಾಡ್ತೀರಾ? ಅಮ್ಮ ನೀವು ಖಾಲಿ ಮಾಡ್ಕೊಂಡು ಹೋದ್ರೆ ನಿಮ್ಮಿದು ಅದು ಸರಿನಾ? ನಿಮ್ಮಿಂದ ಇನ್ನೊಬ್ಬರ ಶಾಪಕ್ಕೆ ತೊಂದರೆ ಆಗ್ತಿದೆ, ಅದನ್ನ ಅರ್ಥ ಮಾಡ್ಕೋಬೇಕು ನೀವು. ಕಟ್ಟಿಲ್ಲ ಅಂದ್ರೆ ಅಲ್ಲೋಗಿ ಎಲ್ಲರ ಜೊತೆ ಎಲ್ಲ ಮಾತಾಡೋರು ಯಾರು ಕಟ್ಟಲ್ಲ, ನಾವೇ ಕಟ್ಟೋದು. ಇನ್ನೊಂದು ನಾವು ಆಫೀಸಲ್ಲಿ ಬಂದಾಗ್ಲೇ ಅಂದ್ವಿ ಅವ್ರ ಮನೇಲಿ 4 ಜನಕ್ಕೆ 3 ಜನಕ್ಕೆ ಸಾಲ ಕೊಡೋದು ಬೇಡ, ಯಾರು ಕಟ್ತಾ ಕೊಡಬೇಡಿ ಅಂತ ಹೇಳಿದ್ವಿ. ನಿಮ್ಮ ಸುದೀಪ್ ಅವ್ರು ಬಂದ್ಬಿಟ್ಟು ನಿಮ್ ಕಲೆಕ್ಷನ್ ಬರ್ತಾರಲ್ಲ ಸ್ಟಾಫು, ಕೊಡ್ಲೇಬೇಕು ಸರ್ ಇಲ್ಲ ಚೆನ್ನಾಗಿ ಕಟ್ತಾರೆ ಸರ್ ಅಂತ ಅಂದ್ಬಿಟ್ರು. ಈಗ ಅವ್ರ ಕೆಲಸ ಹೋಗೋದು ಚೆನ್ನಾಗಿ ಕಟ್ತಾ ಇರೋದಕ್ಕೆ ಈಗ 4 ಕೆಲಸ ಹೋಗುತ್ತಲ್ಲ ದುಡ್ಡು ಕಟ್ಟಿಲ್ಲ ಅಂದ್ರೆ ಎಲ್ಲ ಕಟ್ತಾ ಇಲ್ವಾ ಸರ್? ಅವ್ರವ್ರ ಕಂತ ಅವ್ರವ್ರು ಕಟ್ತಾ ಇಲ್ಲ. ಅವ್ರಿಗೆ ಹೇಳ್ಬಿಡಿ ಅವ್ರಿಗೆ ಅವ್ರ ಕೆಲಸ ಹೋಗುತ್ತೆ, ಅದೇನ್ ಹೇಳ್ತೀರಾ ಅವ್ರಿಗೆ ಆನ್ಸರ್ ಮಾಡ್ಕೊಳ್ಳಿ. ಹೇಗಾದ್ರೆ ಒಬ್ರು ಹೊಟ್ಟೆ ಮೇಲೆ ಹೊಡಿಯೋದ ನಿಮ್ಗೆ ಇಷ್ಟ ಅನ್ಸುತ್ತೆ? ಯಾರ ಹೊಟ್ಟೆ ಮೇಲೂ ಹೊಡಿಯೋದಿಲ್ಲ ಪಾಪ. ಹಂಗೆ ಆಗೋದು. ನಾವ್ ಯಾಕೆ ಕೊಡಿ ಮಾ, ಇನ್ನೊಂದು 4-5 ದಿನ ಟೈಮ್ ಕೊಟ್ರ ಕೊಡಿ, ಇಲ್ಲಾಂದ್ರೆ ಮಾತಾಡ್ತೀನಿ ಅಂದ್ರೆ ಮಾತಾಡಿ, ಕಳಿಸ್ತೀನಿ ಅಂದ್ರೆ ಕಳಿಸ್ತೀನಿ ಅಷ್ಟೇ. ಇನ್ನು ಮಂಗಳವಾರ ಕಟ್ನಿಲ್ಲ ಅಂದಾಗ ಮಾತಾಡಿ. ಸುಮ್ಮನೆ ಯಾಕೆ ಮಾತು ಬರೀ ಫೋನ್ ಮಾಡಿ 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 ಇಷ್ಟೊಂದು ಟಾರ್ಚರ್, ಇಲ್ಲೊಂದು ಕಷ್ಟ ಆದ್ರೆ ಇದೊಂದು ಪ್ರಾಬ್ಲಮ್.